ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ದಿನ ರೀ ಟೊಮೆಟೊ ಕಾಯಿ ಬಳಸಿ 2 ಬಗೆಯ ಚಟ್ನಿಗಳನ್ನು ಮಾಡತ್ತನಂತ್ರಿ. ಟೊಮೆಟೊ ಕಾಯಿ ಅಂತ ಎಲ್ಲರೂ ಕೇಳೇ ಇರ್ತೀರಿ, ಆದ್ರೆ ಅವಕೂರಿಂದ ಏನು ಚಟ್ನಿ ಮಾಡತ್ತನಿಲ್ಲ, ಏನು ಮಸ್ತ್ ಟೇಸ್ಟ್ ಕೊಡ್ತಾವಂದ್ರೆ ರೀ ಬಾಯನ್ ಹೊಲಸು ಬಿಟ್ಟು ಹೋಗ್ಬೇಕು ನೋಡ್ರಿ, ಅಷ್ಟು ಮಸ್ತ್ ಟೇಸ್ಟ್ ಕೊಟ್ಬಿಡ್ತಾವೆ. ಫಸ್ಟ್ ನೀಟಿಗೆ ತೊಳ್ಕೊಂಬಂದ್ಬಿಡೋನು. ತೊಳ್ಕೊಂಬಂದ್ರಿ ಅವನ್ನ ಒಂದೆರಡು ಅಷ್ಟು ನಾನಿಲ್ಲೇ ಒಂಥರ ಮಾಡಿದರೆ ಇನ್ನೆರಡನ್ನು ನಾನು ಇನ್ನೊಂದು ಥರ ಚಟ್ನಿ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇವ್ನು ಕಟ್ ಮಾಡಿರಿ, ಇದ್ರೊಳಗಿನ ಬೀಜನ ಇಲ್ಲೇ ಅಷ್ಟನ್ನು ತೊಗೊಂಬಂದ್ಬಿಡೋನು. ನೀವು ಅನ್ನದ ಜೊತೆ ತಿನ್ನಿರಿ, ಚಪಾತಿ ಜೊತೆ ತಿನ್ನಿರಿ, ಹೆಂಗೆ ತಿಂದ್ರು ರೀ ಮಸ್ತ್ ಟೇಸ್ಟಿಯಾಗಿ ಕೊಟ್ಬಿಡ್ತಾವೆ. ಪಲ್ಯ ಬೇಸರ ಆಗೈತಂದ್ರೆ ಹಿಂಗೂ ಒಂಥರ ಚಟ್ನಿ ಮಾಡಿದ್ರಿ, ರೊಟ್ಟಿ ಅನ್ನೋದು 2 ಅನ್ನೋದು 3 ತಿಂದುಬಿಡ್ತೀರಿ ನೋಡ್ರಿ. ನಿಮಗೆ ಹೆಂಗೆ ಅನುಕೂಲ ಆಕತ್ಲ ಹಂಗೆ ಅಷ್ಟನ್ನು ಬೀಜ ತೆಗೆದು ಸಣ್ಣಗೆ ಇಲ್ಲೇ ಕಟ್ ಮಾಡ್ಕೊಳತ್ತನಂತ. ಇದನ್ನು ಹಿಂಗೆ ಕಟ್ ಮಾಡಬೇಕು ಅಂತೇನಿಲ್ಲ ರೀ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಕಟ್ ಮಾಡಿರಿ. ಮತ್ತು ಉದ್ಗನೂ ಕಟ್ ಮಾಡಿರಿ ನಡೀತೈತಿ. ಒಂಚೂರು ಜಲ್ದಿ ಹುರಿತಾವಂತ ನಾನು ಸಣ್ಣಗೆ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇನ್ನು ಒಂದು ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ ರೀ, ಅದ್ರೊಳಗೆ ಸ್ವಲ್ಪ ಅಡುಗೆ ಎಣ್ಣೆ ಸೇರಿಸಿ ಹುರ್ಕೊಂಬಂದ್ಬಿಡೋನು. ಇದೊಂದು ಇಟ್ಟೆ ರೀ, ಹಸಿದ ಎಲ್ಲ ಹೋಗಿ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಬಂದ್ಬಿಡೋನು. ಇಲ್ಲಿ ನೋಡಿರಿ ತೋರ್ಸತ್ತನೀಗ ಇಷ್ಟ ಆಗೈತ್ಲ. ಈ ಟೈಮ್ದಾಗ ಒಂದು 4 ಸಣ್ಣ ಬೆಳ್ಳುಳ್ಳಿ ಹಾಕಂತೀನಿ ರೀ, ಒಂದು ಉಳ್ಳಾಗಡ್ಡಿ ಹೆಂಚೆ ಹಾಕಿದ್ದೇನಂತ. ಇವೆಲ್ಲ ರೀ ಪೂರ್ತಿಯಾಗಿ ಹುರಿಲಿ, ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ರೀ ಹುರ್ಕೊಂಬಂದ್ಬಿಡೋನು. ಇದಕ್ಕೆ ಹಸಿ ಶುಂಠಿನೂ ಹಾಕಿದ್ರೆ ಬರ್ತೈತೆ ರೀ. ನಾನು ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಅಷ್ಟೇ ಸೇರಿಸಿದ್ದೀನಿ. ಇಲ್ಲಿ ನೋಡಿರಿ ಇಷ್ಟ ಆಗೈತಿ. ಇನ್ನು ಇದನ್ನೆಲ್ಲ ಆರಾಕಂತ ಇಟ್ಬಿಡೋಣಂತ್ರಿ. ಇನ್ನು ಇಲ್ಲಿ ನೋಡಿರಿ, ಇನ್ನು ಟೊಮೆಟೊ ಏನು ಉಳಿದಿದ್ದುಲ್ಲ, ಕಾಯಿ ಟೊಮೆಟೊ, ಅವನ್ನ ಗ್ಯಾಸ್ ಮೇಲೆ ಹಂಗೆ ಸುಡಾತನಂತ. ಫಸ್ಟ್ ರೀ ಬೀಜ ತೆಗೆದು ಹುರ್ಕೊಂಬಂದ್ಬಿಟ್ಟಿದ್ದೀನಿ. ಇನ್ನು 2ನೇ ಬರೆ ರೀ, ಈ ಕಾಯಿ ಏನೈತಲ್ಲ ಸ್ವಲ್ಪ ಚಾಕುಕ್ಕೆ ಈ ರೀತಿ ಸಿಗಿಸ್ರಿ, ಮೇಲಿನ ಪದರೆಲ್ಲ ರೀ ಈ ರೀತಿ ಕಪ್ಪಗಾಗೋವರೆಗೂ ಪೂರ್ತಿಯಾಗಿ ಸುಟ್ಬಿಡೋಣಂತ. ಇವತ್ತು ನಾನು ಒಲೆ ಹಚ್ಚಲಿಲ್ಲ ರೀ, ಒಲೆ ಹಚ್ಚಿದ್ರೆ ಒಲೆಗೆ ಸುಟ್ಟು ತೋರಿಸ್ಬಿಡ್ತೀನಿ. ಇನ್ನು ಟೊಮೆಟೊ ಆದಿಂದ್ರಿ ಇಲ್ಲೇ ನಾ ತೋರ್ಸತ್ತನಿಲ್ಲ ನಿಮಗೆ, ಉಳ್ಳಾಗಡ್ಡಿನೂ ಅದ್ರಾಗ ಸುಟ್ಕೊಳತ್ತನಂತ. ಇನ್ನು ಅವೆಲ್ಲ ಆರು ಮಟ ರೀ ಇಲ್ಲೇ ಶೇಂಗಾ ಕಾಳಟ ಹುರ್ಕೊಂಬಂದ್ಬಿಡೋನು. 2 ಚಟ್ನಿಗೆ ಆಗುವಷ್ಟು ಶೇಂಗಾ ಕಾಳು ತೊಗೊಂಡೇನಿ. ಇವೆಲ್ಲ ರೀ ಪೂರ್ತಿಯಾಗಿ ನಮಗೆ ಕಣ್ಣು ಹೊತ್ತಿದಂಗೆ ಬರಲಿ. ಇಲ್ಲಿ ನೋಡ್ರಿ ಇಷ್ಟ ಆಯಿತು. ಇವನು ಆರಾಕಂತ ಇನ್ನು ಸೈಡ್ಗೆ ತೆಗೆದಿಟ್ಬಿಡೋಣಂತ. ಇನ್ನು ಫಸ್ಟ್ ಒಂಥರ ಚಟ್ನಿ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿರಿ ಇವನ್ನೆಲ್ಲ ರೀ ಒಂಚೂರು ಆರಿದಾವು, ಉಳ್ಳಾಗಡ್ಡಿ ಇನ್ನೊಂದು ಚೂರು ಬಿಸಿ ಇತ್ತು, ನಡೀತೈತಿ ನೋಡ್ರಿ. ಅಷ್ಟು ನೀಟಿಗೆ ನಾ ಇಲ್ಲಿ ಶಪ್ಪಿ ತೊಗೊಂಬಿಟ್ಟಿದ್ದೀನಿ. ನಾನಿಲ್ರಿ ಮಿಕ್ಸರ್ ಜಾರ್ಕನ ತೊಗೊಂಡು ಹಾಕಾಕತ್ತೀನಿ. ನೀವು ಕಲ್ಲಾಗ ಅರಿತೇನಂದ್ರೆ ಹಂಗೂ ನಡೀತೈತಿ. ಇವತ್ತು ನಂದೊಂದು ಚೂರು ಅವಸರ ಇತ್ತು ರೀ, ಹೊರಗಡೆ ಹೋಗೋದಿತ್ತು. ಸೊ ಹಿಂಗಾಗಿ ಸ್ವಲ್ಪ ಜಲ್ದಿನ ಕೆಲಸನ ಮಾಡ್ಕೊಳತ್ತೀನಿ ನೋಡ್ರಿ. ಇಷ್ಟ ಆಯಿತು. ಮಾಡುವಂಥ ಅಡುಗೆಗಳು ಒಂದೇ ಥರ ಕಾಣ್ತಾವ್ರಿ ಕರೆ, ಆದರೆ ಮಾಡೋ ವಿಧಾನಗಳು ಬೇರೆ ಆಗಿರೋದ್ರಿಂದ ರೀ ಬೇರೆನೇ ಟೇಸ್ಟಾಗಿ ಕೊಟ್ಬಿಡ್ತಾವೆ. ಅದ ಟೊಮೆಟೊ ಅದ ಉಪ್ಪು ಅದ ಖಾರ ರೀ, ಆದರೆ ಇದನ್ನು ಸುಟ್ಟು ಮಾಡತ್ತೀವಿ, ಅದನ್ನು ಹುರಿದು ಮಾಡತ್ತೀವಿ, ಟೇಸ್ಟನ್ನು ನಮಗೆ ಬೇರೆನೇ ಕೊಟ್ಬಿಡ್ತಾವೆ. ಇಲ್ಲಿ ನೋಡಿರಿ ಒಂದು ಸಣ್ಣ ಮಿಕ್ಸರ್ ಜಾರ್ ತೊಗೊಂಡೇನಿ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಸುಟ್ಟಿರುವಂಥ ಟೊಮೆಟೊ ಹಾಕಿ ಉಪ್ಪು ಖಾರ ಬೆಳ್ಳುಳ್ಳಿ ಅರಿಶಿನ, ಇನ್ನು ಧನಿಯಾ ಪುಡಿ ಇತ್ತು ಅದನ್ನು ಇದಕ್ಕೆ ಸೇರ್ಸತ್ತನಂತೆ. ಶೇಂಗಾ ಕಾಳು ಸೇರ್ಸತ್ತೇನೆ. ಇನ್ನು ಬೆಲ್ಲ ಇತ್ತು ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ಬೆಲ್ಲನೂ ಹಾಕೋರಿ. ಸ್ವೀಟ್ ಜಾಸ್ತಿ ತಿನ್ನೋರಿದ್ರೆ ಬೆಲ್ಲನೂ ಜಾಸ್ತಿನ ಹಾಕೋರಿ. ಮತ್ತು ಕರಿಬೇವು ಹಾಕಿ ಒಂಚೂರು ಅಷ್ಟೂ ನಾವಿಲ್ಲಿ ಮಿಕ್ಸರ್ ಮಾಡ್ಕೊಂಡು ಬಂದ್ಬಿಡೋಣಂತ. ಇಲ್ಲಿ ನೋಡಿರಿ ಎಲ್ಲ ಆದಿಂದ ನಿಮಗೆ ಬಾಯಿ ತೆಗೆದು ತೋರ್ಸತ್ತೀನಿ ಎಷ್ಟು ಮಸ್ತ್ ಪೈಕಿ ಸಾಫ್ಟ್ ಆಗಿಬಿಟ್ಟೈತಂತ. ಉಳ್ಳಾಗಡ್ಡಿ ಒಳಗರಿ ನೀರಿನ ಅಂಶ ಇರೋದ್ರಿಂದ ರೀ ಎಷ್ಟು ಸಾಫ್ಟಾಗೆ ಬಂದುಬಿಟ್ಟೈತಂತ. ಮತ್ತು ಉಪ್ಪು ಖಾರ ಈಗ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಂಡು ಇನ್ನೊಮ್ಮೆ ಗೀರ್ ಅನಿಸ್ಕೊಂಡು ಬರ್ರಿ. ಹೆಂಗೆ ಅನಿಸಿದ್ರು ಮಸ್ತ್ ಪೈಕಿ ನಮ್ದು ಇವತ್ತಿಂದ ಟೊಮೆಟೊ ಚಟ್ನಿ ರೆಡಿ ಆಯಿತು. ಇನ್ನು ಇನ್ನೊಂಥರ ಚಟ್ನಿ ಮಾಡೋಕೆ ಹೋಗೋಣಂತ ನಡೀರಿ. ಇನ್ನು ಹುರಿದಿಟ್ಕೊಂಡಿದ್ದೀವಲ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮತ್ತು ಟೊಮೆಟೊ, ಅವನ್ನ ಅದ ಸಣ್ಣ ಜಾರ್ ಒಳಗರಿ ಹಾಕ್ಕೊಳತ್ತನಂತ. ಇವಕ್ಕೂ ರೀ ಸೇಮ್ ಶೇಂಗಾ ಕಾಳು ಹುರಿದಿಟ್ಕೊಂಡೀನಿ, ಅದನ್ನು ಸೇರ್ಸತ್ತನಂತ. ಸ್ವಲ್ಪ ಬೆಲ್ಲ ಸೇರ್ಸತ್ತೇನೆ ಮತ್ತು ಉಪ್ಪು ಖಾರ ಮತ್ತು ಅರಿಶಿನ, ಬೆಲ್ಲ ಒಂಚೂರು ನೋಡ್ಕೊಂಡು ಹಾಕೋನು, ಯಾಕಂದ್ರೆ ಹುಳಿ ಅಂಶ ಎಲ್ಲ ಹೋಗಿಬಿಟ್ಟಿರ್ತೈತೆ ರೀ. ಇನ್ನು ಧನಿಯಾ ಪುಡಿ ಹಾಕಿದ್ದೀನಿ, ಸ್ವಲ್ಪ ಫ್ಲೇವರ್ ಸಂಬಂಧ ಪುದೀನ ಸೊಪ್ಪಿತ್ತು ಹಾಕಿದ್ದೀನಿ, ಮತ್ತು ಕರಿಬೇವು ಸೇರ್ಸತ್ತೇನೆ ರೀ. ಇದನ್ನೊಂಚೂರು ಮಿಕ್ಸರ್ ಮಾಡ್ಕೊಂಡು ಬಂದುಬಿಡೋಣಂತ. ಇದ್ರಾಗ ಮತ್ತು ಮೆಂತ್ಯ ಸೊಪ್ಪು ಮತ್ತು ಸಬ್ಬಸ್ಗೆ ಸೊಪ್ಪು ತಿನ್ನೋರಿದ್ರೆ ಅದನ್ನೂ ಹಾಕೋರಿ, ಯಾಕಂದರೆ ರುಚಿ ಅನ್ನೋದು ಅವ್ರವ್ರ ಆಸ್ತಿ ನೋಡ್ರಿ. ಯಾಕಂದ್ರೆ ಅವ್ರವ್ರ ಟೇಸ್ಟಿಗೆ ಅನುಗುಣವಾಗಿ ನಾವು ಎಲ್ಲ ಬಗೆಯ ಅಡುಗೆಗಳನ್ನು ಟೇಸ್ಟ್ ಮಾಡಬೇಕಾಕತಿ. ಇದೊಂದು ಚೂರು ರೀ ತರಿಯಾಗಿ ಐತಿ, ಹಂಗೆ ಇರಲಿ. ಯಾಕಂದ್ರೆ ನೀರು ಪಾರು ಏನು ಹಾಕೋದು ಬೇಡ, ಕೆಟ್ಟು ಬಿಡ್ತೈತಿ. ನೀವು ಆರಾಮಾಗಿ ಜರ್ನಿ ಮಾಡ್ಕೊಂಡು ಹೋಗ್ಕನಂದ್ರು ರೀ ನಿಮ್ಮ ಊರಿಗೆ ತೊಗೊಂಡು ಹೋಗ್ಬೋದು. ಯಾಕಂದ್ರೆ ಅಷ್ಟು
ಮಸ್ತ್ ಪೈಕಿ ಎರಡೂ ಬಗೆಯ ಚಟ್ನಿಗಳ ರೆಡಿ ಆಗಿಬಿಡ್ತಾವೆ. ಫೈನಲ್ ಆಗಿ ನಂದು ಚಟ್ನಿ ರೆಡಿ ಆಯಿತು. ನಿಮಗೆ ಯಾವ್ದು ಚಟ್ನಿ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಒಳಗೆ ತಪ್ಪದೆ ಹೇಳ್ರಿ. ಫಸ್ಟ್ ತೋರಿಸೋದ ಕಾಯಿನ ಸುಟ್ಟು ಮಾಡಿದ್ದ ಚಟ್ನಿ ಆದ್ರಿ. ಇನ್ನೊಂದು ಬೀಜ ತೆಗೆದ ಹುರಿದು ಮಾಡಿದ ಚಟ್ನಿ ಐತಿ. ಚಪಾತಿ ಜೊತೆ ಮತ್ತು ಬಿಸಿ ಅನ್ನದ ಜೊತೆ ರೀ ನೀವು ಆರಾಮಾಗಿ ತಿನ್ಬೋದು. ಮತ್ತು ನಮ್ಮ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಜೊತೆ ತಿಂತಂದ್ರೆ ಮಸ್ತ್ ಬೈಕಿ ಟೇಸ್ಟಾಗಿ ಕೊಟ್ಬಿಡ್ತೈತ್ರಿ. ಇವತ್ತಿಂದ ನಂದು ಚಟ್ನಿ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿಯಾಕನಂತ್ರಿ. ಅಲ್ಲಿವರೆಗೂ ಬಾಯ್.